ಹಲೋ ಫ್ರೆಂಡ್ಸ್, ನಾವು ಇವತ್ತು ಬಿಕಾಮ್ 4th ಸೆಮಿಸ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ನಲ್ಲಿ ಕೇಳುವಂಥ 5 ಮತ್ತು 15 ಅಂಕದ ಇಂಡೆಕ್ಸ್ ನಂಬರ್ ಪ್ರೈಸ್ ಮೇಲೆ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಿದ್ದೀವಿ. ಹಾಗೆಯೇ ತುಂಬ ಈಸಿ ಮೆಥಡಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀವಿ. ಸೊ ಅದರಲ್ಲಿ 5 ಫಾರ್ಮುಲಾ ಬರುತ್ತೆ. ಅದನ್ನ ಯಾವ ಥರ ನೀವು ನೆನ್ಪಿಟ್ಕೋಬೇಕು, ಯಾವ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ಎಲ್ಲ ರೀತಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂದರೆ ಅರ್ಥ ಆಗುತ್ತೆ. ಸೊ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ಲಾಸ್ಪಿಯರ್ಸ್, ಪಾಶ್ಚೆ, ಫಿಶರ್ಸ್, ಡಾರ್ವಿಶ್ ಆ್ಯಂಡ್ ಮಾರ್ಷಲ್ ಎಡ್ವರ್ಡ್. ಸೊ ಈ 5 ಜನರ ಫಾರ್ಮುಲಾ ಯೂಸ್ ಮಾಡಿ ನೀವು ಇಲ್ಲಿ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಪ್ರೈವೇಸ್ ಇಯರ್ ಡಾಟಾ ಮತ್ತು ಕರೆಂಟ್ ಇಯರ್ ಡಾಟಾ ಕೊಟ್ಟಿರ್ತಾರೆ. ನಿಮ್ಗೆ ಇಲ್ಲಿ ಎಕ್ಸಾಮಲ್ಲಿ P0, Q0, P1, Q1 ಈ ಥರನಾದರೂ ಕೊಡ್ಬೋದು, ಅಥವಾ ಸಮಥಿಂಗ್ ಏನಾದರೂ ನೇಮ್ ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಸ್ ಆಗೋದು ಬೇಡ. ಸೊ ಇದನ್ನು ಯಾವ ಥರ ಆನ್ಸರ್ ಬರೀಬೇಕು, ಸೊ ಬನ್ನಿ ನೋಡೋಣ. ಸೊ ಅದಿಷ್ಟು ಕ್ವಶನ್ ಪೇಪರಲ್ಲಿ ಇರುತ್ತೆ ಇಷ್ಟು. ಸೊ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು 4 ಕಾಲಮ್ಸ್ ಅಷ್ಟೇ. ಸೊ ಇವು 4 ಕಾಲಮ್ ನೀವು ಫೈಂಡ್ ಔಟ್ ಮಾಡಿದರೆ ಸೊ ನಿಮ್ಗೆ ಇಲ್ಲಿ ಏನಿಲ್ಲ ಅಂದರೂ 7ರಿಂದ 8 ಮಾರ್ಕಸ್ ಖಂಡಿತ ಸಿಗುತ್ತೆ. ಸೊ ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ ಈಸಿಯಾಗಿದೆ. P1, Q0. ಸೊ ಈ ಫಸ್ಟ್ ಕಾಲಮು P1, Q0 ಅಂತ ಇದೆ. P1, Q0 ಇವೆರಡು ಇಂಟು ಮಾಡಿದರೆ ಸೊ P1, Q0 ನಿಮ್ಗೆ ಇಲ್ಲಿ ಫೈಂಡ್ ಔಟ್ ಆಗುತ್ತಾ ಹೋಗುತ್ತೆ. ಸೊ ನೆಕ್ಸ್ಟು P0, Q0 ಹೇಗೆ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕಾಲಮ್ P0, Q0. ಸೊ P0, Q0 ಇವೆರಡು ನೀವು ಇಲ್ಲಿ ಇಂಟು ಮಾಡಿದರೆ ಸೊ ಈ ಕಾಲಮ್ ನಿಮ್ಗೆ ಇಲ್ಲಿ ಫೈಂಡ್ ಔಟ್ ಆಗುತ್ತೆ. ನೆಕ್ಸ್ಟ್ P1, Q0. ಸೊ ಇದನ್ನ ಯಾವ ಥರಪ್ಪ ಅಂದರೆ ಸೇಮ್ P1, Q0 ಇವೆರಡು ಇಂಟು ಮಾಡಿದರೆ ನಿಮ್ಗೆ ಇಲ್ಲಿ ಈ ಕಾಲಮು ಫೈಂಡ್ ಔಟ್ ಆಗುತ್ತೆ. ಇದು ಕೂಡ ಸೇಮು P0, Q1. ಸೊ ಇವೆರಡು ಇಂಟು ಮಾಡಿದರೆ ನಿಮ್ಗೆ ಇಲ್ಲಿ ಈ ಆನ್ಸರು ಫೈಂಡ್ ಔಟ್ ಆಗುತ್ತಾ ಹೋಗುತ್ತೆ. ಸೊ ಈ 4 ಕಾಲಮ್ಸ್ ಇಷ್ಟು ಟೋಟಲ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಮಾಡಿಕೊಂಡು ಒಂದು ಕಡೆ ಎಲ್ಲಾದರೂ ಹಚ್ಕೊಂಬಿಡಿ, ಅಂದರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ ನೆಕ್ಸ್ಟ್ ಸ್ಟೆಪ್ಗೆ. ಸೊ ಇದಿಷ್ಟು ನೀವು ಇಲ್ಲಿ ನೆನ್ಪಿಟ್ಕೊಂಡ್ರೆ 15 ಮಾರ್ಕಸ್ ಫಿಕ್ಸು. ಹೇಗಪ್ಪ ಅಂದರೆ ಇದರಲ್ಲೇ ನೀವು ಸೂತ್ರ ನೆನ್ಪಿಟ್ಕೊಳ್ಳುವಂತಹ ಒಂದು ಟ್ರಿಕ್ಸ್ ಇದೆ. ಅದೇನು ಅನ್ನೋದನ್ನು ಮುಂದೆ ನೋಡೋಣ ಬನ್ನಿ. ಸೊ ನಾನು ಟೋಟಲ್ ಬಂದಿರೋದನ್ನ ಒಂದು ಕಡೆ ಹಚ್ಕೊಂಡಿದ್ದೀನಿ. P1, Q0 4350 ಆಗಿದೆ. P0, Q0 2725 ಆಗಿದೆ. ಸೊ ಈ ಥರ ಇಲ್ಲಿ ಟೋಟಲ್ ಬಂದಿರೋದನ್ನ ಒಂದು ಕಡೆ ಹಚ್ಕೊಂಡಿದ್ದೀನಿ. ಒಂದು ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ನಾನು ಜಸ್ಟ್ ಕನ್ಫ್ಯೂಸ್ ಆಗಬಾರ್ದು ಅಂತ ಇಲ್ಲಿ ಬರ್ತಿದ್ದೀನಿ. ಸೊ ಲಾಸ್ಪಿಯರ್ಸ್ ಒಂದು ಸೂತ್ರ ಇದೆ ನೋಡಿ. L is equal to summation P1 Q0 upon summation P0 Q0 into 100. ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. P1 Q0 ಇಲ್ಲಿದೆ, ಆಲ್ರೆಡಿ P1 Q0 ಇಲ್ಲಿದೆ. ನೆಕ್ಸ್ಟ್ P0 Q0 ಇಲ್ಲಿದೆ. ಸೊ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಅದಕ್ಕೆ 4350 ಅಪಾನ್ 2725 ಹಚ್ಕೊಂಡು ಇಂಟು 100 ಮಾಡಿದರೆ 159.63 ಆನ್ಸರ್ ಬಂದಿದೆ. ಸೊ ಈಸಿಯಾಗಿದೆ. ಸೊ ಎರಡನೇದು ಫಸ್ಟ್ ಅವ್ರದ್ದು P is equal to summation P1 Q1 ಅಪಾನ್ summation P0 Q1. ಸೊ ನಾವು ಆಲ್ರೆಡಿ ಇವೆರಡು ಫೈಂಡ್ ಔಟ್ ಮಾಡಿದ್ದೀವಿ. ಇಲ್ಲಿದೆ ನೋಡಿ P1 Q1 ಆ್ಯಂಡ್ P0 Q1. ಸೊ ಅದೇ ಥರ ನಾವಿಲ್ಲಿ 4325 ಅಪಾನ್ 3125 ಇಂಟು 100 ಮಾಡಿದರೆ 138.4 ಆನ್ಸರ್ ನಮಗಿಲ್ಲಿ ಬರುತ್ತೆ. ಸೊ ಇವೆರಡು ಸೂತ್ರ ನೀವು ಇಲ್ಲಿ ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಇನ್ನು 3 ಸೂತ್ರ ಇದೆ ನೋಡಿ, ಫಿಶರ್ಸ್ದು, ಮಾರ್ಷಲ್ಲು ಮತ್ತು ಡಾರ್ವಿಶ್ ಅವ್ರದ್ದು. ಸೊ ಇವೆರಡು ಫಾರ್ಮುಲಾ ನೆನಪಿದ್ರೆ ನೆಕ್ಸ್ಟ್ ಅವು 3 ಸೂತ್ರನ ಈಸಿಯಾಗಿ ನೀವು ಬರೀಬೋದು. ಸೊ ಅದಕ್ಕಿಂತ ಮುಂಚೆ ಇವೆರಡು ಸೂತ್ರ ನೀವು ಹೇಗೆ ನೆನ್ಪಿಟ್ಕೋಬೇಕಂದ್ರೆ ಸೊ ಫಾರ್ಮೆಟಲ್ಲಿದೆ ನೋಡಿ. ಲಾಸ್ಪಿಯರ್ಸ್ ಮತ್ತು ಫಿಶರ್ಸ್ ಅವರ ಒಂದು ಫಾರ್ಮುಲಾನ ಹೇಗೆ ನೆನ್ಪಿಟ್ಕೋಬೇಕಂದ್ರೆ ಫಾರ್ಮೆಟಲ್ಲಿದೆ. ಆ ಟ್ರಿಕ್ಸು ಏನಪ್ಪ ಅಂದರೆ ಸೊ ಇಲ್ಲಿ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ P1 Q0 ಅಪಾನ್ P0 Q0 ಬೇಕಾದ್ರೆ ಅವ್ರ ಸೂತ್ರನ ಅಬ್ಸರ್ವ್ ಮಾಡಿ ಇವೆರಡೇ ಅಪಾನ್ ಆಗಿರೋದು. ನೆಕ್ಸ್ಟು ಫಿಶರ್ಸ್ ಅವ್ರದ್ದು ಸೇಮ್ P1 Q1 P0 Q1 ಇವೆರಡು ಅಪಾನ್ ಮಾಡಿದ್ರೆ ನಿಮಗಿಲ್ಲಿ ಫಿಶರ್ಸ್ ಅವರ ಫಾರ್ಮುಲಾ ಬರುತ್ತೆ. ಸೊ ಈ 4 ಕಾಲಮಲ್ಲೇ ಇದೆ. ಅವು 5 ಜನರ ಒಂದು ಫಾರ್ಮುಲಾ ಈ 4 ಕಾಲಮಲ್ಲೇ ನಿಮಗಿಲ್ಲಿ ಬರುತ್ತೆ. ಸೊ ಇವರಿಬ್ಬರು ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಇನ್ನೂ 3 ಜನರ ಫಾರ್ಮುಲಾ ನೀವು ಈಸಿಯಾಗಿ ಬರೀಬೋದು. ಸೊ ಈ ಥರ ನೀವು ಈಸಿಯಾಗಿ ಸೂತ್ರನ ನೆನ್ಪಿಟ್ಕೋಬೋದು. ಸೊ ನೆಕ್ಸ್ಟ್ ಥರ್ಡ್ ಒನ್ ಫಿಶರ್ಸ್. ಸೊ ಇದು ಫಾರ್ಮುಲಾ F is equal to root summation P1 Q0 upon summation P0 Q0 into summation P1 Q1 upon summation P0 Q1 into 100. ಸೊ ಇದು ಸೂತ್ರ. ಸೊ ಇದು ಫಾರ್ಮುಲಾ. ಸೊ ಅಬ್ಸರ್ವ್ ಮಾಡ್ಬೋದು, ಈ ಫಾರ್ಮುಲಾ ಮತ್ತು ಈ ಫಾರ್ಮುಲಾ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇವೆರಡೇ ಇಲ್ಲಿ ನಿಮ್ಗೆ ಇಲ್ಲಿ ಇಂಟು ಮಾಡಿ 100 ಮಾಡ್ಲಿಕ್ಕೆ ಹೇಳಿದ್ದಾರೆ, ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸೊ ಈ ಥರ ನಿಮ್ಗೆ ಇಲ್ಲಿ ಫಾರ್ಮುಲಾ ಇರುತ್ತೆ. ಯಾವ ಥರ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ಏನು ಹಚ್ಕೊಂಡಿದ್ರೆ ಇಲ್ಲಿ ಹಚ್ಕೊಂಬಿಡಿ. ಫಸ್ಟ್ ಇಲ್ಲಿದೆ ನೋಡಿ.
ಸೊ ಇಲ್ಲಿ ಹಚ್ಕೊಂಡಿರೋ ಅಮೌಂಟ್ನ ನೀವು ಇಲ್ಲಿ ಹಚ್ಕೊಂಬಿಡಿ, ಸಿಂಪಲ್. ಸೊ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಏನು ಹಚ್ಕೊಂಡಿದ್ರೆ ಸೇಮ್ ಇಲ್ಲಿ ಕೂಡ ಹಾಗೆ ಹಚ್ಕೊಳ್ಳಿ. ಈ ಥರ ಹಚ್ಕೊಂಡು ಇಂಟು 100 ಮಾಡಬೇಕಾಗುತ್ತೆ. ಇಂಟು 100 ಮಾಡಿದರೆ ಸೊ ಫಸ್ಟು ನೀವು ಇಲ್ಲಿ ಇವೆರಡು ಅಪಾನ್ ಮಾಡಿದಾಗ 1.5963 ಬರುತ್ತೆ. ನೆಕ್ಸ್ಟ್ ಇವೆರಡು ಅಪಾನ್ ಮಾಡಿದಾಗ 138.4 ಆನ್ಸರ್ ಬರುತ್ತೆ. ಇಂಟು 100 ಮಾಡಿದರೆ 22,099.7 ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟು ರೂಟ್ ರಿಮೂವ್ ಮಾಡಬೇಕಾಗುತ್ತೆ, 148.63 ಆನ್ಸರ್ ಬರುತ್ತೆ. ನೆಕ್ಸ್ಟು ಡಾರ್ವಿಶ್. ಸೊ ಇವ್ರ ಫಾರ್ಮುಲಾ ಏನಿದೆ ಅಂದರೆ D = L+P, ಅಂದರೆ ಲಾಸ್ಟ್ ಇಯರ್ಸು ಮತ್ತು ಫ್ಯಾಶಿ ಅವರ ಒಂದು ಫಾರ್ಮುಲಾನ ಪ್ಲಸ್ ಮಾಡಿ ಅಪಾನ್ 2 ಮಾಡಬೇಕಾಗುತ್ತೆ. ಸೊ ಇಲ್ಲಿದೆ ನೋಡಿ, ಈ ಸೂತ್ರ ಮತ್ತು ಈ ಸೂತ್ರನ ಪ್ಲಸ್ ಮಾಡಿ ಅಪಾನ್ 2 ಮಾಡಬೇಕಾಗುತ್ತೆ ಡಾರ್ವಿಶ್ ಅವ್ರದ್ದು. ಅಂದರೆ ನೀವು ಸೂತ್ರನೇ ತೊಗೊಂಡು ಮಾಡ್ಬೇಕಂತ ಏನಿಲ್ಲ, ಬಂದಿರೋ ಅಮೌಂಟ್ 159.63 ಡೈರೆಕ್ಟಾಗಿ ಮಾಡ್ಬೋದು. 138.4 ಇವೆರಡು ನೀವು ಇಲ್ಲಿ ಪ್ಲಸ್ ಮಾಡಿ ಅಪಾನ್ 2 ಮಾಡಿದರೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಮಾಡಿದ್ದೀವಿ ನೋಡಿ, 159.63 ಪ್ಲಸ್ 138.4. ಸೊ ಇದು ಲಾಸ್ಟ್ ಇಯರ್ಸ್ ಅವರ ಒಂದು ಅಮೌಂಟು, ಇದು ಫ್ಯಾಶಿ ಅವರ ಒಂದು ಅಮೌಂಟು. ಸೊ ಇವೆರಡು ಅಪಾನ್ 2 ಮಾಡಿದರೆ 298.03 ಆನ್ಸರ್ ಬರುತ್ತೆ. ಅಪಾನ್ 2 ಮಾಡಬೇಕಾಗುತ್ತೆ 149.015 ಆನ್ಸರ್ ಬರುತ್ತೆ. ಈಸಿಯಾಗಿದೆ. ಸೊ ನೆಕ್ಸ್ಟು ಮಾರ್ಷಲ್ ಎಡ್ವರ್ಡ್. ಸೊ ಇವ್ರ ಫಾರ್ಮುಲಾ ಏನಪ್ಪ ಅಂದರೆ ಲಾಸ್ಟ್ ಇಯರ್ಸು ಮತ್ತು ಫ್ಯಾಶಿ ಅವರ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅವೆರಡು ಫಾರ್ಮುಲಾ ಪ್ಲಸ್ ಮಾಡಿ ಇಂಟು 100 ಮಾಡಿದರೆ ಮುಗೀತು. ಸೊ ಲಾಸ್ಟ್ ಇಯರ್ಸು ಮತ್ತು ಇಲ್ಲಿ ಫ್ಯಾಶಿ ಅವರ ಒಂದು ಫಾರ್ಮುಲಾನ ಮಾರ್ಷಲ್ ಅವರ ಒಂದು ಫಾರ್ಮುಲಾದಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದನ್ನ ಹೇಗೆ ಸೊಲ್ಯೂಷನ್ ಮಾಡಬೇಕಂದ್ರೆ, ಸೊ ಲಾಸ್ಟ್ ಇಯರ್ಸು ಮತ್ತು ಫ್ಯಾಶಿ ಅವರ ಒಂದು ಬಂದಿರೋ ಒಂದು ಡಾಟಾನ ಇಲ್ಲಿ ಆಲ್ರೆಡಿ ಹಚ್ಕೊಂಡ್ಬಿಡಿ. ಸೊ ಅದು ಹೇಗಿದೆ ಅದನ್ನೇ ಹಾಗೆ ಹಚ್ಕೊಂಡು ಇಂಟು 100 ಅಂತ ಹಚ್ಕೊಂಡು ನೆಕ್ಸ್ಟ್ ಇವೆರಡು ಪ್ಲಸ್ ಮಾಡಬೇಕಾಗುತ್ತೆ ನೀವು. ಸೊ ಇವೆರಡು ಪ್ಲಸ್ ಮಾಡಿದರೆ 8,675 ಬರುತ್ತೆ. ಅಪಾನ್ ಇವೆರಡು ಪ್ಲಸ್ ಮಾಡಿ, ಸೊ 5,850 ನಿಮಗಿಲ್ಲಿ ಆನ್ಸರ್ ಬರುತ್ತೆ. ಇಂಟು 100 ಮಾಡಿದರೆ 1.48376 ಅಂತ ಬರುತ್ತೆ. ಇಂಟು 100 ಮಾಡಿದರೆ 148.38 ಆನ್ಸರ್ ಬರುತ್ತೆ. ಸೊ ಸಿಂಪಲ್ ಆಗಿದೆ. ಸೊ ಈ ಥರ ನೀವು ಇಲ್ಲಿ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ತುಂಬಾ ಈಸಿಯಾಗಿದೆ. ಸಿಂಪಲ್ ಏನಪ್ಪ ಅಂದರೆ, ಸೊ ಇವರು ಲಾಸ್ಟ್ ಇಯರ್ಸು ಮತ್ತು ಫ್ಯಾಶಿ ಅವರ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸೊ ಫಿಶರ್ಸು, ಡಾರ್ವಿಶು, ಮಾರ್ಷಲ್ ಇವು 3 ಜನರದ್ದು ನೀವು ಆರಾಮಾಗಿ ಮಾಡ್ಬೋದು. ಸೊ ಈ ಇಬ್ಬರದು ಹೇಗೆ ನೆನ್ಪಿಟ್ಕೋಬೇಕಂತ ಹೇಳಿದ್ದೀನಿ. ಸೊ ಇಲ್ಲಿ 4 ಕಾಲಮ್ಸ್ ಇದೆಯಲ್ಲ, ಸೊ ಇವನ್ನ ನೀವು ಇಲ್ಲಿ ಮೊದಲು 1ನೇ ಫಾರ್ಮುಲಕ್ಕೆ ನೀವು ಇಲ್ಲಿ ಅಪಾನ್ ಮಾಡಿ, ನೆಕ್ಸ್ಟು ಇದು 2ನೇ ಸೂತ್ರಕ್ಕೆ ಅಪಾನ್ ಮಾಡಿ. ಅಷ್ಟೇ, ಸಿಂಪಲ್ ಆಗಿದೆ. ಸೊ ಇಷ್ಟು ಮಾಡಿದರೆ ನಿಮ್ಗೆ ಇಲ್ಲಿ 15 ಅಂಕ ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ 5 ಅಂಕ ಕೂಡ ಇದು ಕ್ವಶನ್ ಬರುತ್ತೆ. ಸೊ ನಿಮ್ಗೆ ಇದರಲ್ಲಿ 5 ಜನರಲ್ಲಿ ಯಾರ್ದಾದ್ರೂ ಇಬ್ಬರದ್ದು ಕೇಳ್ತಾರೆ. ಲಾಸ್ಟ್ ಇಯರ್ಸ್ ಆದರೂ ಕೇಳ್ಬೋದು, ಫ್ಯಾಶಿ ಅವ್ರದ್ದಾದ್ರೂ ಕೇಳ್ಬೋದು, ಫಿಶರ್ಸ್ ಆದರೂ ಕೇಳ್ಬೋದು. ಸೊ ಒಟ್ಟು 2 ಜನರದ್ದು ನಿಮ್ಗೆ ಇಲ್ಲಿ ಫಾರ್ಮುಲಾ ಉಪಯೋಗ ಮಾಡಿ 5 ಅಂಕಕ್ಕೆ ನಿಮ್ಗೆ ಇಲ್ಲಿ ಕೇಳ್ತಾರೆ. ಸೊ ಫಾರ್ಮೆಟ್ ಸೇಮ್ ಇರುತ್ತೆ, ಇದೇ ಥರ 5 ಅಂಕಕ್ಕೂ ನೀವು ಇಲ್ಲಿ ಇದೇ ಥರ ಬರೀಬೇಕು. ಸೊ ಈಸಿಯಾಗಿದೆ. ಸೊ ಇನ್ನೊಂದ್ಸಲ ಬೇಕಾದ್ರೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕೆ ಅಂದರೆ ನಮ್ಮ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮಗಿಲ್ಲಿ ಅವಕಾಶ ಸಿಕ್ಕಾಗುತ್ತೆ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.